ಏನಪ್ಪ ಅಂತಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅನ್ನೋ ಥರ ಏನೋ ಒಂಥರ ಗುರುಕುಲ ಥರ ವಾತಾವರಣ ನನಗೆ ಕಂಡು ಬಂತು ನಂಗೆ ಇವತ್ತು ಬಂದಾಗ. ಸೊ ಮೊದಲು ನನಗೆ ಇದು ಪಾಂಪ್ಲೆಟ್ಸ್ ಎಲ್ಲಿಂದ ಸಿಕ್ತು ಅಂತಂದ್ರೆ, ನಾವು ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕು ಅಂತ ನನ್ನ ಶಾಲೆಗೆ ಪಾಂಪ್ಲೆಟ್ಸ್ ಬಂತು. ಅದು ತಗೊಂಡು ನಾನು ಸುಮ್ಮನೆ ಇರಲಿಲ್ಲ, ನಮ್ಮ ಪಕ್ಕದ ಮನೆಯವರು ಇದ್ದಾರೆ, ಅವ್ರಿಗೆ ಬಂದು ನೋಡಿ ನಮ್ಮಿಬ್ಬರಿಗೂ ಏನು ಕಾಳಜಿ ಅಂದರೆ ಮಕ್ಕಳು ಏನಾದರೂ ಮಾಡಿ ಏನಾದರೂ ಒಂದು ಇಂಪ್ರೂವ್ಮೆಂಟ್ ತರಬೇಕು ಅಂತ. ಸೊ ಇಬ್ಬರು ಅದೇ ವಿಷಯಗಳನ್ನ ಶೇರ್ ಮಾಡ್ತೀವಿ. ನಾನು ಬಂದು ಒಂದಿನ ಹೇಳಿದೆ, ಸೊ ಕಳ್ಸೋಣ ಅಂತ. ಅವರು ಸುಮ್ಮನಾದ್ರು, ನಾನು ಸುಮ್ಮನೆ. ಮತ್ತೊಂದು 8 days ಆದ್ಮೇಲೆ ಅವ್ರು ಬಂದರು, ರೀ ಅವತ್ತು ಪಾಂಪ್ಲೆಟ್ಸ್ ಕೊಟ್ಟಿದ್ದಲ್ಲ ಬನ್ನಿ ಫೋನ್ ಮಾಡೋಣ ಅಂತ. ಸೊ ತಕ್ಷಣ ನಾನು ತಮ್ಮ ಕರೆ ಮಾಡಿದೆ, ಮತ್ತು ಸರ್ಗಳು ಸಿಕ್ಕರು ನನಗೆ. ಅವಾಗ ಅವರೆಲ್ಲ ಸುಮಾರು ನೀವು ಹೇಳಿದಾಗೆ ಸುಮಾರು ಒಂದು 20 ನಿಮಿಷ ಅರ್ಧ ಗಂಟೆ ತನಕ ನನಗೆ ಪೂರ್ತಿ ಡೀಟೇಲ್ಸನ್ನು ಹೇಳಿದರು. ಅವಾಗ ನಮಗೂ ಸಹ ತುಂಬ ಇಂಟ್ರೆಸ್ಟ್ ಬಂತು, ಕಳ್ಸೋಣ, ಏನಾದರೂ ಕಲಿತಾವೆ ನಮ್ಮ ಮಕ್ಕಳು, ಸ್ವಲ್ಪ ಕಲಿಬೇಕು ಅಂತೇಳಿ. ನಿಜಕ್ಕೂ ಇಲ್ಲಿ ನಾವು ಕಳಿಸಿದಾಗ ಹೇಗೋ ಏನೋ ಅಂತ ಅಂದ್ಕೊಂಡು ರೆಸಿಡೆನ್ಷಿಯಲ್ಲು ಹೇಗಿರ್ತವೇನೋ ಅಷ್ಟು ದೂರದಿಂದ ಕಳಿಸ್ತೀವಿ ಮಕ್ಕಳನ್ನ ಅಂತ. ಆದರೆ ಇಲ್ಲಿ ನನ್ನ ಮಗ ಫಸ್ಟ್ ಡೇನೇ ಹೇಳ್ದ, ಅಮ್ಮ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ, ನಾನು ಭಾಳ ಚೆನ್ನಾಗಿದೆ, ನಾನು ಹೊಂದ್ಕೊಂಡಿದ್ದೀನಿ ಅಂತ. ನಂಗೆ ಆ ಮಾತು ಕೇಳಿ ನಿಜಕ್ಕೂ ಯಾವತ್ತೂ ಬಿಟ್ಟಿಲ್ಲ ಅಪ್ಪ ಅಮ್ಮನ. ತುಂಬ ಖುಷಿ ಆಯಿತು. ಅಂದರೆ ನೀವು ಮನೆ ವಾತಾವರಣ ಕೊಟ್ಟಿದ್ದೀರಾ. ಎಲ್ಲಿ ಯಾವ ಮಗುವಿಗೆ ನಾವು ಸ್ನೇಹಪರ ವಾತಾವರಣ ಕೊಡ್ತೀವೋ ನಿಜಕ್ಕೂ ಕಲಿಕೆ ಆಗುತ್ತೆ. ನಾವೆಲ್ಲಿ ದಂಡಿಸ್ತೀವೋ ಅಲ್ಲಿ ಕಲಿಕೆ ಆಗಲ್ಲ. ಸೊ ನನ್ನ ಅನುಭವಕ್ಕೆ ಬಂದಿರೋ ಮಾತಿದು. ಯಾಕಂದರೆ ನಾವು ಕೂಡ ಶಾಲಾ ವಾತಾವರಣದಲ್ಲಿ ದಂಡಿಸಿ ಹೇಳಿ ಮಕ್ಕಳು ಕಲಿಯಲ್ಲ, ಅದೇ ಪ್ರೀತಿಯಿಂದ ಹೇಳಿ ನಿಜಕ್ಕೂ ಎಷ್ಟು ಮಕ್ಕಳು ಆಕರ್ಷಣೀಯವಾಗ್ತವೆ. ಆ ವಾತಾವರಣ ನಾನು ಇಟ್ಕೊಂಡೆ. ನಿಜಕ್ಕೂ ನನಗೆ ತುಂಬ ಖುಷಿ ಆಯಿತು. ಅಂದರೆ ನನ್ನ ಮಗು ಏನೋ ಒಂದು ಸಾಧನೆ ಮಾಡಿದಾನಲ್ಲ ಅಂತ ಇವತ್ತು ನನಗೆ ನೋಡ್ಬಿಟ್ಟು ಇನ್ನೂ ಖುಷಿ ಆಯಿತು. ಸೊ ಇಷ್ಟನ್ನು ಕಲಿಸಿದಂತಹ ತಮಗೆ ಹಾಗೂ ಇದೇ ವಾತಾವರಣನ ನಮಗೆ ಆನ್ಲೈನಲ್ಲೂ ಸಹ ನೀವು ಕೊಡ್ತೀವಿ ಅಂತ ಹೇಳಿದಿರ. ಇದೇ ಥರ ನಮ್ಮ ಮಗನಿಗೆ ಸಿಕ್ಬಿಟ್ಟು ಒಂದು ಒಳ್ಳೆ ವ್ಯಕ್ತಿಯಾಗಿ ವ್ಯಕ್ತಿತ್ವವನ್ನು ಬುದ್ಧಂತರ ರೂಪಿಸ್ಕೊಳ್ಳಿ ಅಂತೇಳಿ ನಾನು ಈ ವೇದಿಕೆಯಲ್ಲಿ ಆಶಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ಮಾಡ್ತೀನಿ.